ನಿನಗೆ ಹೊಗದ ಪತ್ರ ಈ ಬುಕ್ಕಿಂದ ನಮ್ಮ ನೆಕ್ಸ್ಟ್ ಚಾಪ್ಟರ್ ಅಂಗೀಕಾರ ಮತ್ತು ಸಕಾರಾತ್ಮಕ ಭಾವನೆ. ಅಂಗೀಕಾರ = ಸಕಾರಾತ್ಮಕ ಭಾವನೆ ಅಂತ ಹೇಳ್ತಾ ಇದ್ದಾರೆ. ಅಂಗೀಕಾರ ಅಂದರೆ ಅಕ್ಸೆಪ್ಟೆನ್ಸ್ ಮತ್ತು ಪಾಸಿಟಿವ್ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವಾಗ ನಾವು ಪಾಸಿಟಿವ್ ಫೀಲಿಂಗ್ಸಲ್ಲಿ ಇರ್ತೀವಿ, ಯಾವಾಗ ಇರಲ್ಲ, ಯಾವ ಪಾಸಿಟಿವ್ ಫೀಲಿಂಗ್ಸ್ ಯಾವುದು ಪಾಸಿಟಿವ್ ಫೀಲಿಂಗ್ಸ್ ಅಲ್ಲ, ಯಾವ ಟೈಮಲ್ಲಿ ನಮಗೆ ಈ ಪಾಸಿಟಿವ್ ಫೀಲಿಂಗ್ಸ್ ಮಿಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೀಟಾಗಿ ನಮ್ಮನ್ನು ನಾವು ನೋಡ್ತಾ ಹೋಗೋಣ. ನಮಗೆ ಯಾರಾದರೂ ನನಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ನನಗದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಆಗ ನನಗೆ ಏನು ಬರುತ್ತೆ? ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಸೊ ಅಲ್ಲಿ ಏನೋ ಒಂದು ಕೆಲಸ ನನಗೆ ಹೇಗಾಗಬೇಕಿತ್ತು ಆ ರೀತಿ ಅವ್ರು ಮಾಡಿಲ್ಲ ಅಂದಾಗ ನನಗೆ ಕೋಪ ಬಂತು ಅಂದರೆ ಅದನ್ನು ಅವ್ರು ಆ ಕೆಲಸ ಮಾಡಿದ್ದಕ್ಕೆ ನನಗೆ ಕೋಪ ಬರಲ್ಲ. ಅವ್ರು ಆ ಕೆಲಸ ಮಾಡಿದಾರಲ್ಲ ಅದನ್ನು ನನಗೆ ಒಪ್ಕೊಳ್ಳೋಕ್ಕಾಗಲ್ಲ, ಅಕ್ಸೆಪ್ಟೆನ್ಸ್ ಇರಲ್ಲ, ಅದಕ್ಕೆ ನನಗೆ ಕೋಪ ಬರುತ್ತೆ. ಸೊ ಅಕ್ಸೆಪ್ಟೆನ್ಸ್, ಅಂಗೀಕಾರ ಇಲ್ಲದೆ ಇರೋದಕ್ಕೆ ನನಗೆ ಸಿಟ್ಟು ಬಂತು. ಆದರೆ ಅದೇ ಜಾಗದಲ್ಲಿ ಸಕಾರಾತ್ಮಕ ಭಾವನೆ ನಾನು ಯಾವ ರೀತಿ ತೋರಿಸ್ಬೋದು ಅಂದರೆ, ಅವ್ರು ಏನು ಮಾಡಿದ್ದಾರೆ ಅದನ್ನು ನನಗೆ ಹೆಂಗೆ ಬೇಕು ಹಂಗೆ ಮಾಡಿಲ್ಲ, ಆದರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅರಿವಾಯಿತು, ಇದರಿಂದ ನಾನು ಕಲಿತೆ ಅಂತ ತಗೊಂಡಾಗ, ಅದನ್ನು ಸಹಿಸ್ಕೋಬಹುದು ಅಂತ ಬಂದಾಗ ಪಾಸಿಟಿವ್ ಭಾವನೆ ಬರುತ್ತೆ. ಅಕ್ಸೆಪ್ಟೆನ್ಸ್ ಮಾಡಿಕೊಂಡ್ರೆ ಪಾಸಿಟಿವ್ ಫೀಲಿಂಗ್ಸ್ ಇರುತ್ತೆ. ಪಾಸಿಟಿವ್ ಫೀಲಿಂಗ್ಸಲ್ಲಿ ಇದ್ದರೆ ಅಕ್ಸೆಪ್ಟೆನ್ಸ್ ಮಾಡ್ಕೋಬಹುದು. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಏನಂದರೆ, ಯಾರಾದರೂ ನನಗಿಂತ ಮುಂಚೆ ನಾನು ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ, ಯಾರಾದರೂ ನನಗಿಂತ ಚೆನ್ನಾಗಿ ನಾನು ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ನನಗೆ ಅಸೂಯೆ ಬರುತ್ತೆ. ನನ್ನ ಕೈಲಿ ಆಗದೆ ಇರೋದು ಇನ್ನೊಬ್ರು ಮಾಡ್ತಾ ಇದ್ದಾರೆ, ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ರ ಹತ್ರ ಇದೆ ಅಂದಾಗ ನಮಗೆ ಅಸೂಯೆ ಬರುತ್ತೆ, ಜೆಲಸ್ ಫೀಲ್ ಆಗುತ್ತೆ. ಆದರೆ ಅಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಬಂತು ಅಂದರೆ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ, ನನಗಿಂತ ಚೆನ್ನಾಗಿ ಇನ್ನೊಬ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನನಗಲ್ಲಿ ಜೆಲಸ್ ಬರುತ್ತೆ. ಅದನ್ನು ಪಾಸಿಟಿವ್ ಆಗಿ ಸಕಾರಾತ್ಮಕ ಭಾವನೆಯಲ್ಲಿ ಹೇಗೆ ತಗೋಬೇಕು ಅಂದರೆ, ಅವ್ರು ನನಗಿಂತ ಚೆನ್ನಾಗಿ ಮಾಡಿದ್ದಾರೆ, ಅವರಿಂದ ಇನ್ಸ್ಪೈರ್ ಆಗಿ ನಾನು ಎಷ್ಟೊಂದು ವಿಚಾರಗಳನ್ನು ಕಲಿಬೋದಲ್ವಾ ಅಂತ ಬಂದಾಗ ಅಲ್ಲಿ ನನಗೆ ಸ್ಫೂರ್ತಿ ಭಾವನೆ ಬರುತ್ತೆ. ಸ್ಫೂರ್ತಿ ಬಂದಾಗ, ಇನ್ಸ್ಪಿರೇಷನ್ ಆಗಿ ತಗೊಂಡಾಗ ಅಲ್ಲಿ ನನಗೆ ಪಾಸಿಟಿವ್ ಭಾವನೆಗಳು ಬರುತ್ತೆ. ಅಕ್ಸೆಪ್ಟ್ ಮಾಡಿದಾಗ ಪಾಸಿಟಿವ್ ಭಾವನೆ ಬಂತು. ನಾವಿವಾಗ ನೋಡ್ತಾ ಹೋಗ್ಬೋದು. ಮೂರನೇ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂದರೆ, ಲೈಫಲ್ಲಿ ಏನಾದರೂ ಒಂದು ಅನ್ಸರ್ಟನ್ ನಡೆದ್ಬಿಡುತ್ತೆ. ಅಂದರೆ ಲೈಕ್ ಏನಪ್ಪ, ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಆಗೋಯ್ತಾ, ಯಾರೋ ಮೋಸ ಮಾಡಿಬಿಟ್ರು ಸಡನ್ನಾಗಿ, ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಯ್ತು, ಯಾರ್ದೋ ಡೆತ್ ಆಯಿತು, ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ನನಗೆ ಅನ್ಸರ್ಟನಿಟಿನ, ಹಿಂಗೆ ಆಗೋಯ್ತಾ ಅಂತ ಅನಿಸುತ್ತೆ. ಆವಾಗ ನನಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಸಾವನ್ನು, ಆ ನೋವನ್ನು, ಆ ಮೋಸನ ನನಗೆ ಒಪ್ಕೊಳ್ಳೋಕೆ ಆಗದೆ ಇರೋ ಕಾರಣ ನನಗಲ್ಲಿ ಭಯ ಬರುತ್ತೆ, ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಆದರೆ ಅದನ್ನೇ ನಾನು ಏನೇ ಸಿಚುಯೇಷನ್ ಬಂದರೂ, ಯಾರನ್ನೇ ಕಳ್ಕೊಂಡ್ರು, ಯಾರೇ ಮೋಸ ಮಾಡಿದ್ರು, ಯಾರದೇ ಡೆತ್ ಆದರೂ ಕೂಡ ನಾನು ನನ್ನ ಜೀವನನ ನಿಭಾಯಿಸಬಲ್ಲೆ ಅನ್ನೋ ಒಂದು ಧೈರ್ಯ ನನ್ನಲ್ಲಿ ಬಂದಾಗ ನನಗೆ ಸಾಹಸಿ ಫೀಲಿಂಗ್ ಬರುತ್ತೆ, ಅಂದರೆ ಧೈರ್ಯ ಬರುತ್ತೆ. ಅಂದರೆ ಆ ಪರಿಸ್ಥಿತಿಯನ್ನು ಒಪ್ಕೊಂಡಾಗ ನನಗೆ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ನಾಲ್ಕನೇ ಉದಾಹರಣೆ ಕೊಟ್ಟಿದ್ದಾರೆ. ನನ್ನ ಭಾವನೆಗಳಿಗೆ ಯಾರಾದರೂ ನೋವು ಮಾಡಿದ್ರೆ, ನನ್ನ ಬಗ್ಗೆ ಹಿಂದೆಗಡೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ ನನಗೆ ದ್ವೇಷ ಬರುತ್ತೆ. ಯಾವಾಗ ಇವರೆಲ್ಲ ಹಿಂಗೆ ಮಾತಾಡ್ತಿದ್ದಾರಲ್ಲ ನನ್ನ ಬಗ್ಗೆ, ಅದನ್ನು ನನಗೆ ಒಪ್ಕೊಳ್ಳೋಕ್ಕಾಗದೇ ಇದ್ದಾಗ ದ್ವೇಷ ಬರುತ್ತೆ. ಅದೇ ಯಾರೇನೇ ಮಾತಾಡಿದ್ರು ಕೂಡ ಓಕೆ ಅಂತ ಅದನ್ನು ನಾನು ಸ್ವೀಕರಿಸೋಕ್ಕೆ ರೆಡಿಯಾಗಕ್ಕೆ ನಿಂತ್ಕೊಂಡ್ರೆ ನನಗೆ ಅವ್ರನ್ನ ಕ್ಷಮಿಸೋದು ಈಸಿ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಕೊಬೇಕಾಗಿರೋದು ಏನಂತ ಅಂದರೆ, ಕಂಪ್ಲೀಟಾಗಿ ನಾವಿಲ್ಲಿ ನೋಡ್ಕೊಬೇಕಾಗಿರೋದು ಎಷ್ಟು 4 ಉದಾಹರಣೆ ಕೊಟ್ಟಿದ್ದಾರೆ. ಓಕೆ, 5ನೇ ಉದಾಹರಣೆ ಹೇಳಿಬಿಟ್ಟು ನಾನು ಹೇಳ್ತೀನಿ ಹೆಂಗೆ ಅಂತ. ಯಾರಾದರೂ ನನ್ನ ಯೋಚನೆಯಲ್ಲಿ ಬರ್ತಾರೆ, ಓಕೆ, ಆದರೆ ಈಗ ಅವರು ಫಿಸಿಕಲಿ ನಮ್ಮ ಜೊತೇಲಿ ಇರೋದಿಲ್ಲ, ಅವ್ರದ್ದು ಡೆತ್ ಆದರೂ ಆಗಿರ್ಬೋದು ಅಥವಾ ನಮ್ಮನ್ನು ಬಿಟ್ಟಾದರೂ ಹೋಗಿರ್ಬೋದು. ನಮಗೆ ಅವರು ನಾವು ಅವ್ರನ್ನ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿದ ತಕ್ಷಣ ಇವರು ನಮ್ಮಿಂದ ಮಿಸ್ ಆಗಿಬಿಟ್ರು, ಇವ್ರು ಯಾವತ್ತೂ ನಂಗೆ ಲೈಫಿಗೆ ಸಿಗಲ್ವಲ್ಲ ಅಂತ ಅಂದ್ಕೊಂಡ್ರೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅವ್ರು ಫಿಸಿಕಲಿ ನನಗೆ ಸಿಗಲ್ಲ ಅನ್ನೋದನ್ನು ನಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗಲ್ಲಿ ಏನಾಗುತ್ತೆ ಅಂದರೆ ನೋವಾಗುತ್ತೆ, ದುಃಖ ಬರುತ್ತೆ. ಆದರೆ ಅದನ್ನೇ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ, ಒಪ್ಕೊಂಡ್ರೆ, ಓಕೆ ಅವ್ರು ಬಿಟ್ಟು ಹೋಗಿದ್ದಾರೆ ಅಥವಾ ಅವ್ರದ್ದು ಡೆತ್ ಆಗಿದೆ, ಫೈನ್, ಅಟ್ಲೀಸ್ಟ್ ಇವತ್ತಿಗೂ ಕೂಡ ನೀನು ನನ್ನ ಯೋಚನೆಯಲ್ಲಿ ಬರ್ತಾ ಇದೆಯಲ್ಲ ಅಂತ ಬಂದಾಗ ಅಲ್ಲಿ ಪ್ರಾರ್ಥನೆ ಬರುತ್ತೆ. ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀವಿ, ಎಲ್ಲಿದ್ದರೂ ಚೆನ್ನಾಗಿರಲಿ, ಅವ್ರ ಮುಂದಿನ ಜರ್ನಿ ಚೆನ್ನಾಗಿರಲಿ ಅಂತ ಪ್ರೇಯರ್ ಮಾಡ್ತೀವಿ. ಸೊ ಇಷ್ಟು ಫೀಲಿಂಗ್ಸಲ್ಲೂ ಅವ್ರು ಹೇಳಿರೋದು ಏನಂತ ಅಂದರೆ, ಕೋಪ ಬರುತ್ತೆ,
ಓಕೆ, ನಮ್ಗೆ ಇಷ್ಟವಾಗದೇ ಇರೋದು ನಡೆದಾಗ ದ್ವೇಷ, ಅಸೂಯೆ, ಭಯ, ಕೊರಗೋದು ಇವೆಲ್ಲ ಬರುತ್ತೆ ಯಾವಾಗ ಆ ಪರಿಸ್ಥಿತಿಗಳನ್ನು ಆ ವ್ಯಕ್ತಿಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಆವಾಗ ಯಾವಾಗ ಒಪ್ಕೊತೀವಿ ಆವಾಗ ಅದೇ ಕೋಪ ನಮಗೆ ಸಹನೆನ ತಂದುಕೊಡುತ್ತೆ. ಅದೇ ಜಾಗದಲ್ಲಿ ಯಾವುದು ನಮಗೆ ಜಲಸ್ ಫೀಲ್ ಆಗುತ್ತೆ ಅದೇ ಒಂದು ಪರಿಸ್ಥಿತಿ ನಮಗೆ ಇನ್ಸ್ಪಿರೇಷನ್ ಫೀಲ್ ಕೊಡುತ್ತೆ. ಯಾವುದು ನನಗೆ ಭಯ ಕೊಡುತ್ತೆ ಅದೇ ನನಗೆ ಧೈರ್ಯ ಕೊಡುತ್ತೆ. ಯಾವುದು ದ್ವೇಷ ಕೊಡುತ್ತೆ ಅದೇ ನನಗೆ ಕ್ಷಮಿಸುವಂಥ ಮನಸ್ಥಿತಿ ಕೊಡುತ್ತೆ. ಅಂದರೆ ನೆಗೆಟಿವ್ ಪಾಸಿಟಿವ್ ಹೇಳ್ತಾ ಇರೋದು. ಒಪ್ಕೊಂಡಾಗ ಏನಾಗುತ್ತೆ, ಒಪ್ಕೊಳ್ದಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ಭಾವನಾತ್ಮಕ ಸಮೀಕರಣ ಸರಳವಾಗಿದೆ ಅಂತ ಹೇಳಿದ್ದಾರೆ. ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಏನು ಗೊತ್ತಾ, ಏನಾದರೂ ಪ್ಲಸ್ ಅಂಗೀಕಾರ, ಅಂದರೆ ಏನಾದರೂ ಆಗಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ ಅಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಯಾವಾಗ ನನಗೇನಾಗಬೇಕು ಅದು ಮಾತ್ರ ಓಕೆ, ಇನ್ನೇನೇನೋ ಆದರೆ ನನಗೆ ತಡೆಯೋಕ್ಕಾಗಲ್ಲ ಅಂತೀನಿ, ಆವಾಗ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಆದ್ದರಿಂದ ಅದು ಯಾವುದೋ ಅಥವಾ ಯಾರೋ ನನ್ನನ್ನು ಪಾಸಿಟಿವ್ ನೆಗೆಟಿವ್ ಮಾಡಲಿ ಅನ್ನೋದಲ್ಲ, ನನ್ನ ಒಳಗಡೆ ನಾನೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ನ ಹುಡ್ಕೊಬೇಕಾಗಿದೆ. ಯಾವುದು ನನಗೆ ಬೇಕು ಅದನ್ನು ನಾನು ಆಚೆ ತರಬೇಕಾಗಿದೆ. ಸ್ವೀಕರಿಸೋದು ನಿರಾಕರಿಸೋದು ನನಗೇ ಬಿಟ್ಟಿದೆ. ಸ್ವೀಕರಿಸಿದ್ರೆ ಪಾಸಿಟಿವ್ ಫೀಲಿಂಗ್ಸ್, ಸ್ವೀಕರಿಸಲಿಲ್ವಾ ನೆಗೆಟಿವ್ ಫೀಲಿಂಗ್ಸ್. ಅದು ನನ್ನನ್ನೇ ಹಾಳು ಮಾಡುತ್ತೆ. ಪ್ರಪಂಚ ನನಗೇನೂ ಕೂಡ ರಿಯಾಕ್ಟ್ ಮಾಡಲ್ಲ. ಆದರೆ ಪ್ರಪಂಚಕ್ಕೆ ನಾನು ಏನು ರಿಯಾಕ್ಟ್ ಮಾಡ್ತೀನಿ ಅದೇ ನನ್ನ ಒಂದು ಗುಣಮಟ್ಟವನ್ನು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇವರು ಹೇಳ್ತಾ ಇರೋದೇನೆಂದರೆ, ಸೊ ಫೈನಲಿ ಭಾವನಾತ್ಮಕವಾಗಿ ನಾವು ಹೇಗಿರಬೇಕು ಅಂತಂದರೆ, ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ನಾವು ದೂಷಿಸಬಾರ್ದು, ದೂರಬಾರ್ದು. ಮತ್ತು ಯಾವುದೇ ಕ್ರಿಟಿಕಲ್ ಕಂಡೀಷನ್ ನಡೆದಿದ್ರೂ ಕೂಡ ಅದಕ್ಕೆ ನಾನೇ ಸ್ವತಃ ಜವಾಬ್ದಾರಿ ತಗೊಳ್ತೀನಿ ಅನ್ನೋ ಫೀಲಿಂಗ್ಸ್ ಬಂದಾಗ ಅಕ್ಸೆಪ್ಟೆನ್ಸ್ ಈಸಿ ಆಗುತ್ತೆ. ಯಾವಾಗ ಅಕ್ಸೆಪ್ಟ್ ಮಾಡೋ ಮನಸ್ಥಿತಿ ಬರುತ್ತೆ ಆಗ ನಾವು ಪಾಸಿಟಿವ್ ಆಗಿ ಇರಬಹುದು. ಸೊ ಈ ಒಂದು ಚಾಪ್ಟರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಈಗ ನಾವು ಯೋಚನೆ ಮಾಡೋಣ ವ್ಯಕ್ತಿ ಅಥವಾ ಪರಿಸ್ಥಿತಿಗಳ ಬಗ್ಗೆ ಒಂದ್ಸಲ ಯೋಚನೆ ಮಾಡೋಣ, ಎಲ್ಲೆಲ್ಲಿ ನಾವು ರಿಜೆಕ್ಟ್ ಮಾಡ್ತಾ ಇರ್ತೀವಿ ಅಂತ. ಇನ್ನು ಮುಂದೆ ನಮಗೆ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ ಬಂದಾಗ ಯಾರು ನನಗೆ ಈ ಫೀಲಿಂಗ್ಸ್ ಕೊಟ್ಟರು, ಯಾವ ವಿಚಾರ ನನಗೆ ಫೀಲಿಂಗ್ಸ್ ಕೊಟ್ಟು ಅಂತ ಯೋಚನೆ ಮಾಡೋದ್ರ ಬದಲು ಯಾವುದನ್ನು ನಾನು ತಡೆದೆ, ಯಾವುದನ್ನು ನಾನು ರೆಸಿಸ್ಟ್ ಮಾಡಿದೆ ಇದು ಬೇಡ ಅಂತ, ಅದಕ್ಕೆ ನನಗೆ ಈ ಪೇನ್ ಬಂತು ಅಂತ ನೋಡ್ಕೋಬೇಕಂತ. ಅಂದರೆ ಈಗ ಆಗಬಾರ್ದಿತ್ತು, ಹಿಂಗಾಯಿತು, ಅವ್ರು ಹಂಗೆ ಮಾಡಬಾರ್ದಿತ್ತು, ಅವ್ರು ಹಿಂಗೆ ಮಾಡಿದ್ರು, ಮೋಸ ಹೋದೆ, ಕಳ್ಕೊಂಡೆ, ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ. ಈ ಫೀಲಿಂಗ್ಸು ಪರಿಸ್ಥಿತಿ ಮತ್ತು ವ್ಯಕ್ತಿಗಳು ಹಾಗೇ ಇರ್ತಾರೆ, ಬಟ್ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನನ್ನ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ಈಗ ನಾವೆಲ್ಲರೂ ಯೋಚನೆ ಮಾಡೋಣ, ಎಲ್ಲೆಲ್ಲಿ ನಾವು ಅಕ್ಸೆಪ್ಟೆನ್ಸ್ ಮಾಡ್ಕೊತಾ ಇಲ್ಲ, ಎಲ್ಲೆಲ್ಲಿ ನಮ್ಮ ಲೈಫಲ್ಲಿ ನಾವು ಹೀಗಿರಬಾರ್ದಿತ್ತು ಅಂತ ಇನ್ನೂ ಹಳೆದನ್ನೇ ಯೋಚನೆ ಮಾಡ್ತಾ ಇದ್ದೀವಿ, ಅಥವಾ ಹೀಗೇ ಇರಬೇಕು ಅಂತ ಎಲ್ಲಿ ನಾವು ಒಂದು ಸ್ಟ್ರಾಂಗ್ ಸೂಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ, ಇದನ್ನು ನಾವು ಯೋಚನೆ ಮಾಡೋಣ. ಸೊ ಲೈಫ್ ತುಂಬಾ ಈಸಿ ಆಗಬೇಕು ಅಂದರೆ ಎಲ್ಲವನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡಾಗ ದಾರಿ ತಾನಾಗೇ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಫೀಲಿಂಗ್ಸ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಥ್ಯಾಂಕ್ ಯು.